ಅದೇ ಭಯ ಆಗ್ಬಿಟ್ಟು ಸರ್. ನೀವು ವೈಕಿಂಗ್ ಕಡ್ಡಿವು ಕಡ್ಡಿ ಸರ್. ಒಳಗೊಂದು ಕಡ್ಡಿ. ಅದ ಇಂಜೆಕ್ಷನ್ ಇದ್ದಂಗ ಸರ್. ಹೋಗ್ಬಿಟ್ರೆ ಹೋಗಿಸಿ ಅಲ್ಲಿ ಇರ್ತಲ್ಲ ಅದ್ರಾಗ ಇರ್ತದೆ ಎಲ್ಲ. ಓ ಇದೇನ್ರಿ ಸರ್ ಕಡ್ಡಿ? ಇದರಲ್ಲಿ ಒಂದ್ ಕಡ್ಡಿಯಲ್ಲಿ 30 ದಶಲಕ್ಷ ಇರ್ತದೆ. 30 ದಶಲಕ್ಷ ಒಂದ್ ಕಡ್ಡಿಯಲ್ಲಿ ಅದು ಕಟ್ಟಕ್ಕೆ ಒಂದೇ ಸಾಕು. ಹೌದಲ್ರಿ ಸರ್? ಒಂದೇ ವೀರ್ಯಾಣು ಸಾಕು ಅಷ್ಟೇ. ಎಷ್ಟು ಪವರ್ ಇರ್ಬೋದ್ರಿ ಸರ್? ಅಷ್ಟೇ ಅರ್ಧ ml ಇರ್ತದೆ. ಅದೇ ಓರಿದ್ ಒಂದ್ಸಲ ಬಿತ್ತಂದ್ರೆ 7-8 ml ಬಿಡುತ್ತೆ. ಅದ್ರಲ್ಲಿ ಎಷ್ಟು ಪವರ್ ಇರ್ಬೋದು. ಅದಕ್ಕಾಗಿ ಓರಿ ಸಿಕ್ಸ್ ಓರಿ 8 ಇದ್ರೆ ಬರೀ ಅರ್ಧ ml 30 ದಶಲಕ್ಷ ಇರ್ತಂದ್ರೆ ಒಂದ್ಸಲ ಓರಿ ಆಯ್ತಂದ್ರೆ 5-6 ml ಬಿಡ್ತದೆ. ಅದ್ರಾಗ ಅಷ್ಟೇ ಇರ್ತದೆ. ಅದ್ರ ಫ್ರೆಶ್ ಇರ್ತದೆ. ಸರ್ ಹೆಂಗ ಕ್ರಿಯೇಟ್ ಮಾಡ್ತಾರೆ ಇದನ್ನ ಓರಿಗಳ ಮೇಲೆ ಓರಿ ಹಾರಿಸಿ ಮತ್ತೆ ಮಾಡಿಸಿ ಕಟ್ತಾರೆ. ಸೇಮ್ ಓರಿದೆ ಬಟ್ ಅದು ಅದೇ ಎಲ್ಲ ನಾರ್ಮಲ್ ಆಗಿ ತೆಗಿತಾರಲ್ಲ ಸರ್. ತೆಗಿಸಿ ಪೈಪ್ ಇದಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಇದ್ರಲ್ಲಿ ಒಂದು ಕಡ್ಡಿ ಇದೆ. ಇದರಲ್ಲಿ 50 ವರ್ಷವರೆಗೆ ಏನಾಗಲ್ಲ. ಹೌದಲ್ರಿ? 50 ವರ್ಷವರೆಗೆ ಅಲ್ಲೇ ಇರ್ತೈತಿ ಜೀವಂತವಾಗಿ, ಏನು ಹಾಳಾಗಲ್ಲ. ಮತ್ತೆ ಹೊರಗಡೆ ತೆಗ್ದಿಂದ 2 ಗಂಟೆ ಒಳಗೆ ಗರ್ಭಕೋಶ ಒಳಗೆ ಬೀಳಿದ್ರೆ 24 ಗಂಟೆ ಇರ್ತದೆ. ಮನುಷ್ಯರು ಕೂಡ ಹಾಸ್ಪಿಟ್ಲ್ ಹೋಗಿ ಮಾಡ್ಕೊಂತಾರಲ್ಲ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇರಲ್ಲ. ಪ್ರಾಕ್ಟಿಕಲ್ ಇಲ್ಲಿ ಅಂತ ಮಾಡ್ತಾರ. ಮನುಷ್ಯರಿಗೂ ಕೂಡ ಅದೇ ಮಾಡೋದು ಮಾಡ್ಕೊಂಡ್ಬಿಡಿ. ಮನುಷ್ಯರಿಗೂ ಇದನ್ನ 37 ಡಿಗ್ರಿ ಸೆಂಟಿಗ್ರೇಡ್ ನೀರಲ್ಲಿ ಹಾಕ್ಬೇಕು, ಬಿಸಿನೀರಲ್ಲಿ. ಇದನ್ರಿ ಆಮೇಲೆ 1 ನಿಮಿಷ ಹಾಕ್ಬೇಕು. ಆಮೇಲೆ ಅದ 1 ನಿಮಿಷ ಸಾಕು. ಆಮೇಲೆ ಹಾಕ್ಬೋದು. ಗರ್ಭಕೋಶ ಒಳಗೆ ಬಿದ್ದರೆ 24 ಗಂಟೆ ಜೀವಂತ ಇರ್ತದೆ. ಇದ್ರಿ ಅಷ್ಟೊಳಗೆ ಅಲ್ಲಿ ಅಂಡಾಣು ಹತ್ರ ಮುಟ್ಟಿರ್ತದೆ. ಇಲ್ಲಿ ಅಂಡಾಣು ಇರ್ತದೆ, ಇಲ್ಲಿ ಸಮಯ ಇರ್ತದೆ. ಇಲ್ಲಿಂದ ಹೋಗಕ್ಕೆ 12 ಗಂಟೆ ತಗೊಳ್ತದೆ. 12 ಗಂಟೆ ಮುಂದೆ ಅಲ್ಲಿಗೆ ಹೋಗ್ಬೇಕಂದ್ರೆ. ನೋಡಿ ಈ ಕಡೆ ಸೀಲಿಂಗ್ ಮಾಡಿರ್ತಾರೆ. ಇದು ಕಟ್ ಮಾಡ್ಬೇಕ್ರಿ. ಸೀಲಿಂಗ್ ಬರ್ತದೆ. ಹಾನ್ರಿ, ಕಟ್ ಮಾಡಿದ್ರಿ. ಈಗ ಸೀಲಿಂಗ್ ಬಂದ್ರೆ ವೀರ್ಯಾಣು ಮಾತ್ರ ಇದೊಂದು ಪಾಸಿಂಗ್ ಆಗ್ತದೆ. ಕಡ್ಡಿ ಮಾತ್ರ ವಾಪಸ್ ಬರ್ತದೆ. ವಾಪಸ್ ಕಡ್ಡಿ ಬರುತ್ತೆ. ವೀರ್ಯಾಣು ಪಾಸ್ ಆಗಿರುತ್ತೆ. ವೀರ್ಯಾಣು ಮಾತ್ರ ಅದ್ರಾಗ ಗರ್ಭಕೋಶ ಒಳಗೆ ಬೀಳ್ತದೆ. ಎರಡು ಕಟ್ ಆಯ್ತು. ಎಷ್ಟು ಈಗ ಕಡ್ಡಿಲಿ ಹಾಕ್ಬಿಡ್ತೀರ ಅದನ್ನ. ಇದ್ರೊಳಗೆ ಎಣಕರದ ಹಾಕ್ಬೇಕು. ಎಣ್ಕರ್ದು ಹಾಕ್ಬೇಕಾ? ಎಣ್ಕರದಲ್ಲಿ ಇದರಲ್ಲಿ ಪಾಸ್ ಮಾಡ್ಬೇಕು ಈಗ. ಇಷ್ಟು ಹಾಕ್ಬೇಕು. ಇಷ್ಟು ಇದಿರ್ತಾವೆ ಒಂದು ಸಮರ್ ಮಾಡ್ಬೇಕಂದ್ರೆ. ಮತ್ತೆ ಎಲ್ಲಿ ಸಿಗುತ್ತೆ ಸರ್ ಅದು ಎಣಕರದ? ಎಣ್ಕರ್ದು ಸಿಗ್ತದೆ ಅಲ್ಲಿ ಸುಪ್ರದಾಗ. ನೀನು ಅಡ್ವಾನ್ಸ್ ಆಗಿ ತಂದಿರ್ಬೇಕು. ಅಡ್ವಾನ್ಸ್ ಇದು ಹಿಂಗೆ ಮಾಡಿದರೆ ಇದೇನಂತಂದರೆ ಒಳಗೋಗ್ಬಿಡ್ತದೆ ಇದು ಸರ. ನೆಕ್ಸ್ಟ್ ಕರಕ ಅದಕ್ಕೆ ಈಟಿ ಬರ್ದು ಅಡ್ವಾನ್ಸ್ ತಂದಿಟ್ಟು ಇದೇ ನೋಡಂತ ಈ ಸೂಪರಾಗಿತ್ತು. ಇದು ನೋಡ್ಗ ಇದೇನಂತಂದ್ರೆ ಇದಿಲ್ಲ ಹಿಂಗೆ ಗೊತ್ತಿದ್ರೆ ಅಲ್ಲಿಗೆ ಹೋಗುತ್ತೆ. ಇದು ಬರ್ತದೆ ನೋಡಿ ಸಾಮಾನು. ಹಿಂಗೆ ನೋಡಿ ಆರಾಮಿಲ್ಲ ಹೆಂಗೆ ಮಾಡ್ತೀವಿ. ಹಾಲು ನಿಮ್ಮ ತರ್ತೇನೆ. ಎಸ ಇಲ್ಲಿ 10 ದಿನ ಬರ್ತಾನೆ. ಅದೇ ಅನ್ನ ಹೆಸರೇನ ಬಿಡಬೇಕು. ಆ ಕಿರ್ಪರ ಮಾಡಿ ಏನ ಮಾತಾನೆ ಬಿಡು. ಮಗ ಅದಕ್ಕಲ್ಲ ಮತ್ತೆ ಬರ್ತಾನೆ. ನೀವು ಬರ್ತಾನ ಯಾವತ್ತಂದ್ರಿ? ಈಗ ಒಂದು ತಿಂಗಳಾಯ್ತು. ಇವು 2 ಕರವ ಗಂಡು ಕರ ಇಲ್ಲಿ ಇದಾವ ಅಲ್ಲಿ ಇದಾವ? ಇಲ್ಲ ಇದು ಬಂದ್ಮೇಲೆ ಹೆಂಗೊಂದು 75 ಪಟ್ಟು ತೋರ್ಸಂಗ. ಮಾಡ್ಕೊಂಡ್ರೆ ಚೆನ್ನಾಗಿದೆ. ಸಾಕು. 4 ಕರ ಇದ್ರೆ ಸಾಕು. ಅವ ಅಂಥವು ತರಬೇಕು ಸರ. ಇವೆಲ್ಲ ವಯಸ್ಸಾಗ ತರಬಾರ್ದು ಸರ. ಉಣ್ಣಿದ ಭಯ ಆಗಿಬಿಟ್ಟು ನಾವು. ಉಣ್ಣಿ ಸರಿ ಮಾಡ್ಕೋಬೇಕು. ಉಣ್ಣಿದ್ ಮಾಡಿಸಿನ ಸೂಜಿ ಎಲ್ಲ. ನೋಡಿ
ಅದು